ನವದೆಹಲಿಯ ಭಾರತ ಮಂಟಪದಲ್ಲಿ ನಡೀತಾ ಇರುವಂತಹ ಎಐ ಶೃಂಗಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ 2026ರ ಭಾರತ ಎಐ ಶೃಂಗಸಭೆಯ ಉದ್ದೇಶವನ್ನ ವಿವರಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಭಾರತದ ಎಐ ಮಂತ್ರವನ್ನ ಜಗತ್ತಿಗೆ ಸಾರಿದ್ರು. ಭಾರತ ಹೊಸ ತಂತ್ರಜ್ಞಾನವನ್ನ ಸೃಷ್ಟಿಸುತ್ತೆ ಮತ್ತು ಅದನ್ನ ಅಭೂತಪೂರ್ವ ವೇಗದಲ್ಲಿ ಅಳವಡಿಸಿಕೊಳ್ತಾ ಇದೆ ಈಗ ಅಂತ ಎಐ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ಅತಿ ದೊಡ್ಡ ಯುವ ಜನಸಂಖ್ಯೆಯನ್ನ ಹೊಂದಿದೆ ಮತ್ತು ಅತಿ ದೊಡ್ಡ ಪ್ರತಿಭಾನ್ವಿತರಿಗೆ ನೆಲೆಯಾಗಿದೆ. ಎಐ ಅನ್ನ ಪ್ರಜಾಪ್ರಭುತ್ವಗೊಳಿಸಬೇಕು. ಅದರ ನಿರ್ದೇಶನವನ್ನ ಭವಿಷ್ಯದಲ್ಲಿ ಅಲ್ಲ, ವರ್ತಮಾನದಲ್ಲಿ ನಿರ್ಧರಿಸಬೇಕು. ಭಾರತವು ಎಐ ನಲ್ಲಿ ಭವಿಷ್ಯವನ್ನ ನೋಡ್ತಾ ಇದೆ, ಭಯದಲ್ಲಿ ಅಲ್ಲ. ಭಾರತ ಹೊಸ ತಂತ್ರಜ್ಞಾನಗಳನ್ನ ಅಭೂತಪೂರ್ವ ವೇಗದಲ್ಲಿ ರಚಿಸ್ತಾ ಇದೆ ಮತ್ತು ಅಳವಡಿಸಿಕೊಳ್ಳುತ್ತೆ. ಈ ಶೃಂಗಸಭೆಯನ್ನ ಭಾರತದಲ್ಲಿ ಆಯೋಜಿಸುವುದು ಭಾರತ ಮತ್ತು ಇಡೀ ಜಾಗತಿಕ ದಕ್ಷಿಣಕ್ಕೆ ಹೆಮ್ಮೆಯ ವಿಷಯವಾಗಿದೆ. 100ಕ್ಕೂ ಹೆಚ್ಚು ದೇಶಗಳನ್ನ ಪ್ರತಿನಿಧಿಸಿದ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದಂತಹ ಗಣ್ಯರು ಇದರ ಯಶಸ್ಸನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತಿದ್ದಾರೆ. ನಾವು ಇಲ್ಲಿ ನೋಡಿರುವಂತಹ ಯುವ ಪೀಳಿಗೆಯ ಉಪಸ್ಥಿತಿಯು ಹೊಸ ಆತ್ಮವಿಶ್ವಾಸವನ್ನ ತುಂಬುತ್ತೆ. ಹೊಸ ತಂತ್ರಜ್ಞಾನಗಳ ಬಗ್ಗೆ ಕೆಲವರು ಆರಂಭದಲ್ಲಿ ಸಂಶಯವನ್ನ ವ್ಯಕ್ತಪಡಿಸ್ತಾರೆ, ಆದರೆ ವಿಶ್ವದ ಯುವ ಪೀಳಿಗೆ ಎಐ ಅನ್ನ ಅಳವಡಿಸ್ತಾ ಇರುವಂತಹ, ಅದರ ಮಾಲೀಕತ್ವವನ್ನ ಪಡೆದುಕೊಳ್ತಾ ಇರುವ ಮತ್ತು ಅದನ್ನ ಬಳಸ್ತಾ ಇರುವಂತಹ ವೇಗ ಮತ್ತು ಆತ್ಮವಿಶ್ವಾಸವು ಅಭೂತಪೂರ್ಣವಾಗಿದೆ. ಯುವ ಪ್ರತಿಭೆಗಳು ಅಪಾರ ಸಂಖ್ಯೆಯಲ್ಲಿ ಹೊರಹೊಮ್ಮುತ್ತಿದ್ದಾರೆ. ಇಂದು ನಾವು ತೆಗೆದುಕೊಳ್ಳುವಂತಹ ದಿಕ್ಕು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸ್ನೇಹಿತರೆ, ಇಂದು ನವದೆಹಲಿಯ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ನಾನು ಎಐಗಾಗಿ ಮಾನವ್ ಅನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮಾನವ್ ಅಂದ್ರೆ ಮನುಷ್ಯ. ಎಐ ಗುಣಕವಾಗಬೇಕು, ಏಕಸ್ವಾಮ್ಯವಲ್ಲ. ಭಾರತದ ಈ ಮಾನವ ದೃಷ್ಟಿಕೋನವು 21ನೇ ಶತಮಾನದ ಎಐ ಆಧಾರಿತ ಜಗತ್ತಿನಲ್ಲಿ ಮಾನವೀಯತೆಯ ಕಲ್ಯಾಣಕ್ಕೆ ಪ್ರಮುಖ ಕೊಂಡಿಯಾಗಲಿದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ.